ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಮುಂದಿನ ಸುದ್ದಿ. ಬೆಂಗಳೂರು ವಿಶ್ವವಿದ್ಯಾಲಯ ಸದಾ ಗೊಂದಲದ ಗೂಡು. ಬರೋಬ್ಬರಿ 4 ತಿಂಗಳ ಬಳಿಕ ಸೆಂಟ್ರಲ್ ಕಾಲೇಜಿನಲ್ಲಿ ನಡೆದ ಸಿಂಡಿಕೇಟ್ ಸಭೆ ಇದಕ್ಕೆ ಸಾಕ್ಷಿಯಾಯಿತು. ಸಭೆಯ ಆರಂಭದಲ್ಲೇ ಇದು ಎಷ್ಟನೇ ಸಭೆ ಅನ್ನೋದರ ಬಗ್ಗೆ ಸದಸ್ಯರಲ್ಲಿ ಗೊಂದಲ ಮೂಡಿದ್ದೇ ಗದ್ದಲಕ್ಕೆ ಕಾರಣ. ಸಭೆಯಲ್ಲಿ ಕುಲಪತಿ ಪ್ರಭುದೇವು, ಕುಲಸಚಿವ ಮೈಲಾರಪ್ಪ ಮತ್ತು ಸಿಂಡಿಕೇಟ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಳೆದ ಮೇನಲ್ಲಿ ನಡೆದ ಸಿಂಡಿಕೇಟ್ ಸಭೆಯಲ್ಲಿ ಸಿಂಡಿಕೇಟ್ ಸದಸ್ಯರು ಪ್ರಭುದೇವ್ ಅವರ ಮೇಲೆ ಬಾಟಲ್ ಎಸೆದಿದ್ದರು. ಈ ಕಾರಣಕ್ಕಾಗಿಯೇ 4 ತಿಂಗಳಿನಿಂದ ಸಿಂಡಿಕೇಟ್ ಸಭೆಯೇ ನಡೆದಿರಲಿಲ್ಲ. ಹೀಗಾಗಿ ಇಂದು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಸಭೆ ನಡೆಯುತ್ತಿತ್ತು. ಮಾಧ್ಯಮದವರಿಗೂ ಕೂಡ ಪ್ರವೇಶವನ್ನು ನಿಷೇಧಿಸಲಾಗಿತ್ತು. ಇದು ಸಿಂಡಿಕೇಟಿನ ಮೀಟಿಂಗಿನ ಬಗ್ಗೆ ಆಗಿರೋದ್ರಿಂದ ಯಾಕೆ ತನಿಖೆ ನಡೆಸಬೇಕು? ನಿಮ್ಮ ಕಡೆ ಕೊಡೋಕ್ಕಾಗತ್ತಾ? ಮಾಜಿ ಸಚಿವ ಗಣಿ ಧಣಿ ಜನಾರ್ದನ ರೆಡ್ಡಿ ಬಂಧನವಾಗಿ ಇಂದಿಗೆ 1 ವರ್ಷ. ಗಣಿಗಾರಿಕೆಯಿಂದಲೇ ಬೆಳೆದು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದರು ಜನಾರ್ದನ ರೆಡ್ಡಿಯವರು. ಆದರೆ ಅಕ್ರಮ ಗಣಿಗಾರಿಕೆಗೆ ಆರೋಪದ ಮೇಲೆ ಸಿಬಿಐ ಅಧಿಕಾರಿಗಳು 2011 ಸೆಪ್ಟೆಂಬರ್ 5ರಂದು ರೆಡ್ಡಿ ಸಾಮ್ರಾಜ್ಯವನ್ನೇ ನಡುಗಿಸಿಬಿಟ್ರು. ಅಂದು ಬೆಳ್ಳಂಬೆಳಿಗ್ಗೆ ಸಿಬಿಐ ಅಧಿಕಾರಿಗಳು ಜನಾರ್ದನ ರೆಡ್ಡಿಯವರನ್ನು ಎತ್ತಾಕೊಂಡು ಹೋದರು. ಅದಾದ ಬಳಿಕ 1 ವರ್ಷದೊಳಗೆ ಬಳ್ಳಾರಿ ಚಿತ್ರಣವೇ ಬದಲಾಗಿದೆ. ಜನಾರ್ದನ ರೆಡ್ಡಿಯನ್ನ ಕೋಟಿ ಡೀಲ್ ಮಾಡಿ ಬಿಡಿಸಲು ಹೋದವರು ಕೂಡ ಈಗ ಜೈಲು ಸೇರಿದ್ದಾರೆ. ಬೇರೆಯಾಗಿ ಡೀಲ್ ಪ್ರಕರಣದಲ್ಲಿ ಸೋಮಶೇಖರ ರೆಡ್ಡಿ ಹಾಗೂ ಸುರೇಶ್ ಬಾಬು ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಹಲವರ ಮೇಲೆ ಬಂಧನದ ತೂಗುಗತ್ತಿ ನೇತಾಡ್ತಾ ಇದೆ. ಹಳೇ ದ್ವೇಷಕ್ಕೆ ನಮ್ಮ ಜನ ಕಿತ್ತಾಡ್ಕೊಳ್ಳೋದು ಜಾಸ್ತಿ ಆಗಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲೂ ಹಾಗೆ ಆಗಿದೆ. ಪಾಂಡವಪುರ ತಾಲೂಕಿನ 2 ಗ್ರಾಮಗಳ ನಡುವೆ ಘರ್ಷಣೆ ನಡೆದಿದೆ. ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ಹರಳಹಳ್ಳಿ ಮತ್ತು ಕೆಣ್ಣಾಳು ಗ್ರಾಮಗಳ ನಡುವೆ ನಿನ್ನೆ ರಾತ್ರಿ ಘರ್ಷಣೆಯಾಗಿದೆ. 2 ಗ್ರಾಮಗಳ ಯುವಕರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ. ಘಟನೆಯಲ್ಲಿ ಮಳೆ ಸೇರಿ 4 ಗಾಯಗೊಂಡಿದ್ದಾರೆ. ವೆಂಕಟೇಶ್, ಮಧು, ಅಶೋಕ್ ಎಂಬುವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಹಾಮಾರಿ ಡೆಂಗಿಗೆ 3 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಕಳೆದ 3 ದಿನಗಳ ಹಿಂದೆ ಬಳ್ಳಾರಿಯ ಅಂಬೇಡ್ಕರ್ ನಗರದ ಹುಲಗಪ್ಪ ಮತ್ತು ಅಂಬಮ್ಮನವರ ಮಗ ಮಣಿಕಂಠನಿಗೆ ಜ್ವರ ಕಾಣಿಸಿಕೊಂಡಿತ್ತು. ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ನಿನ್ನೆ ಜ್ವರ ಉಲ್ಬಣಗೊಂಡು ಅದು ಡೆಂಗಿ ಅನ್ನೋದು ಖಚಿತ ಆಗುತ್ತಿದ್ದಂತೆ ಮಣಿಕಂಠನನ್ನ ವಿಮ್ಸ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಇಂದು ಮಣಿಕಂಠ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಬಾರದ ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಪ್ರಕರಣ ಸೇರಿದಂತೆ ಬಳ್ಳಾರಿಯಲ್ಲಿ 20ಕ್ಕೂ ಹೆಚ್ಚು ಜನರು ಡೆಂಗಿ ಜನರಿಂದ ಮೃತಪಟ್ಟಿದ್ದಾರೆ. ಬಡ ಜನಗಳಿಗೆಲ್ಲ ಬರೀ ಇದೇ ತೊಂದರೆ ಕೊಡ್ತಾರೆ ಸರ್. ಎಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು ಮೊದಲೇ ಹೇಳ್ಬಿಡೋಕೆ ಓಪಿಡಿಯಾಗ ಹೋಗಿ ನೋಡಿಸ್ಯಾರಿ, ಇಲ್ಲಿ ನೋಡ್ಸಕ್ಕೆ ಹಾಕಲ್ಲ ಅಂತೇಳಿ ದುಡ್ಡು ತಗೊಂಬವರಿಗೆ ಬಡ ಜನಗಳ ದುಡ್ಡು ತಗೊಂಡು ಸ್ಟೇಜಿಗೆ ಬಂದ್ಮ್ಯಾಗ ಓಪಿಡಿ ಅಂತ ಅನಾಥ ಆದಂಗೆ ಓಪಿಡಿ ಅದು. ಆ ಓಪಿಡಿಯಾಗ ನೋಡಿದ್ರೆ ಒಂದೊಂದು ಬೆಡ್ನಾಗ ಇಬ್ಬರನ್ನ ಹಾಕ್ಯಾರ ಸರ್ ಹುಡುಗರು. ಅಲ್ಲಿ ನೋಡಾಕ ನಿಂದ್ರಕ್ಷಂತ ಅಸಹ್ಯ ಆಗ್ಬಿಟ್ಟ ಸರ್, ಅಷ್ಟು ಗಲೀಜೈತೆ ಅಲ್ಲಿ. ಡೆಂಗಿ ರೋಗಕ್ಕೂ ಡಯಟ್ಗೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕಪ್ಪ ಹೀಗೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ.
ಯಾಕೆಂದರೆ ಡಯಟ್ ಮಾಡಿದ್ರೆ ಡೆಂಗಿ ಬರುತ್ತೆ ಅನ್ನೋದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಡಯಟ್ ಹೆಸರಲ್ಲಿ ಕಡಿಮೆ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕಾಯಿಲೆ ಬರುತ್ತಂತೆ. ಅವರಿಗೆ ಇದನ್ನು ಯಾರು ಹೇಳಿದ್ರೋ ಏನೋ, ಅವರಂತೂ ಡಯಟ್ ಅಂದರೆ ಡೆಂಗಿ ಅಂತ ಇದ್ದಾರೆ. ಅಷ್ಟೇ ಅಲ್ಲ, ಚೆನ್ನಾಗಿ ತಿನ್ನಿ, ಸಾಕಷ್ಟು ನೀರು ಕುಡೀರಿ ಅಂತ ಮಮತಾ ಸಲಹೆ ಬೇರೆ ನೀಡ್ತಾ ಇದ್ದಾರೆ.